ಗಿರಿಜಾ ಗಿರಿಜಾ ದರಗಿಳಿದು ಹುಚ್ಚು ಹಿಡಿಸಿದ್ದಾಳೆ ಈ ನಾಗೇಗೌಡನಿಗೆ. ಗಗನದಲ್ಲಿ ಗುಡುಗು, ಗುಡುಗಿನ ಆರ್ಭಟದಲ್ಲಿ ಮಿಂಚು ಸಿಡಿಲುಗಳ ಭೋರ್ಕೆರೆತದಲ್ಲಿ ದರಗಿಳಿದು ವಸುಂಧರೆಯ ಮನವನ್ನು ತಣಿಸುವ ಮೇಘರಾಜನಂತೆ ಮೇಘರಾಜನು ಸುರಿಸುವ ಮೇಘ ಮಂದಾರ ರಾಗದಲ್ಲಿ ಸರಸ ಮರೆತ ವಿರಸ ಸಲ್ಲಾಪವಿದು. ಗಿರಿಜಾ, ಮೇಘ ಮಾಸದ ಮುದ ನೀಡುವ ಚಂದ ಚಕೋರಿ ಗಿರಿಜಾ. ಈ ನಾಗೇಗೌಡನಿಗೆ ಹುಚ್ಚು ಹಿಡಿಸಿಬಿಟ್ಟಿದ್ದಾಳೆ. ಎಂದು ಗಿರಿಜೆಯನ್ನ ಕಂಡೆನೋ ಅಂದೇ ಈ ನಾಗೇಗೌಡನಿಗೆ ಬೇರೊಂದು ಕಾಣದಂತಾಗಿದೆ. ಕೆಂಪಾದ ಈ ನಯನಗಳಿಗೆ ನಿನ್ನ ನಗ್ನ ಸೌಂದರ್ಯದ ಸವಿಯನ್ನು ಉಣಿಸಬಾರದೇ ಗಿರಿಜಾ? ಬಾ ಪ್ರತಾಪ್, ಬಾ ಗಾಡ್ಯಾ, ಬಾ. ಪ್ರತಾಪ್, ಅಂದ ಹಾಗೆ ನಾನೊಂದು ವಿಷಯ ಕೇಳ್ಪಟ್ಟೆ. ನನ್ನ ಕಡುವೈರಿಯಾದ ಜಗದೀಶನ ತಮ್ಮ ಸಂಗಮೇಶ್ ನೌಕರಿಗೆ ಸೇರಿದನಂತೆ. ಈ ವಿಷಯವನ್ನು ಕೇಳಿದ ನಂತರ ನನ್ನ ಶೇಡಿನ ಜ್ವಾಲೆ ಉಕ್ಕಿ ಉಕ್ಕಿ ಹರಿತಾ ಇದೆ. ಈ ಮಾತು ಸತ್ಯನಾ? ನಾನು ಅದೇ ಯೋಚನೆ ಮಾಡುತ್ತಿದ್ದೇನೆ ಗೌಡ್ರೆ. ನಿಮಗೊಂದು ಹಾದಿಯಾಗಬೇಕು, ಆ ಹಾದಿಯಲ್ಲಿ ನನಗೂ ನಡೆಯಲು ಸರಳ ಆಗಬೇಕು. ಒಂದೇ ಹೊಡೆತಕ್ಕೆ ಎರಡು ಹಕ್ಕಿಯನ್ನು ಕೆಡವಲು ನೋಡುತ್ತಾರೆ ಬುದ್ಧಿವಂತರು. ಆದರೆ ನಾನು ಒಂದೇ ಹೊಡೆತಕ್ಕೆ 3 ಹಕ್ಕಿಯನ್ನು ಕೆಡವಲು ಹಂಚು ಹಾಕಿದ್ದೇನೆ ಗೌಡ್ರೆ, ಹಂಚು ಹಾಕಿದ್ದೇನೆ. ಅಂದ ಹಾಗೆ ಪ್ರತಾಪ್, ನಾವು ಹಂಚು ಹಾಕಿದ್ದು ಕೇವಲ 2 ಹಕ್ಕಿಗಳನ್ನ. ಈ 3ನೇ ಹಕ್ಕಿ ಯಾವುದು ಪ್ರತಾಪ್? ಅದೇ ಗೌಡ್ರೆ, ನೀವು ಮನಸ್ಸಾರೆ ಇಚ್ಛಿಸಿದ ಗಿರಿಜೆ. ಗಿರಿಜಾ ಗಿರಿಜೆ ಮೇಲೆ ಏಕೆ ಸೇಡು ಪ್ರತಾಪ್? ಗೌಡ್ರೆ, ಅಲ್ಲೇ ಇರೋದು ವಿಶೇಷ ಗೌಡ್ರೆ, ಅಲ್ಲೇ ಇರುವುದು ವಿಶೇಷ. ಹೇಗೂ ಆ ಸಂಗಮೇಶ ಮಿಲಿಟರಿ ಟ್ರೈನಿಂಗ್ ಅಂತ ಬಹು ದೂರ ಹೋಗಿ ಕುಂತಾನ. ನಮ್ಮ ಊರಿಗೆ ವ್ಯಾಪಾರ ಮಾಡಕ್ಕೆ ಬಂದ ಹುಸ್ನ್ಯಾನನ್ನ ಕರ್ಕೊಂಡು ಹೋಗಿ ಹೊತ್ತು ನೋಡಿ ಆ ಹಕ್ಕಿಯ ಕಥೆ ಅಲ್ಲೇ ಮುಗಿಸಿ ಬಿಟ್ಟರಾಯ್ತು. ಆ ಹಕ್ಕಿ ಒದ್ದಾಡಿ ಅಲ್ಲೇ ಪ್ರಾಣ ಬಿಟ್ಟು ಬಿಡುತ್ತೆ. ಇನ್ನು 2ನೇ ಹಕ್ಕಿ ಅವರ ಅಣ್ಣ ಜಗದೀಶ್ ತಮ್ಮ ಸತ್ತನೆಂದು ಸುದ್ದಿಯ ಕೇಳಿ ಎದೆ ಹೊಡೆದುಕೊಂಡು ಸತ್ತು ಹೋಗಿ ಬಿಡುತ್ತಾರೆ. ಆಗ 3ನೇ ಹಕ್ಕಿ ಗಿರಿಜೆ. ಯಾರು ಇಲ್ಲದ ಜೀವ ಒದ್ದಾಡುತ್ತೈತೆ.
ಆಗ ಆಗ ನಿಮ್ಮ ಮನ ಬಂದಂತೆ ಕೊಕ್ಕೆ ಕೊಕ್ಕೆ ತಿನ್ನಬಹುದು ಗೌಡ್ರೆ, ಕೊಕ್ಕೆ ಕೊಕ್ಕೆ ತಿನ್ನಬಹುದು. ಹೌದ್ರಿ ಗೌಡ್ರ, ಈ ಸಂಗಮೇಶ್ ಸೌಕರ್ ಹೇಳೋದು ಖರೆ ಐತಿ. ನಿಶ್ಚಿತ ಮುಗಿಸ್ಕೊಂಡು ಆ ಮಗ ಸಂಗಮೇಶ್ ಮಿಂಟ್ರಿಗೆ ಹೋಗ್ಯಾನ್ರಿ. ಗೌಡ್ರ ಮಿಂಟ್ರಿಗೆ ಹೋಗ್ಯಾನ. ಭಲೆ ಪ್ರತಾಪ್ ಭಲೆ. ಅಂತೂ ಇಂತೂ ನಾವು ಅಂದುಕೊಂಡಂತೆ ಆಗುವ ಕೆಲಸ ಸನಿಹಕ್ಕೆ ಬಂದಂತಾಯಿತು. ಗೌಡ್ರೆ, ಈ ಸಂತೋಷಕ್ಕೆ ಬೇಗ ಬರಲಿ ಪಾರ್ಟಿ. ಅದಕ್ಕೇನಂತೆ ಪ್ರತಾಪ್, ಅದಕ್ಕೇನಂತೆ? ಈ ಕ್ಷಣಕ್ಕಾಗಿಯೇ ನಾನು ಕಾದು ಕುಳಿತಿದ್ದೇನೆ. ಕಡ್ಯೋ ಎಲ್ಲ ಏರ್ಪಾಡು ಮಾಡು. ಹೌದ್ರಿ ಗೌಡ್ರ, ಪ್ರತಾಪ್ ಸಾವುಕಾರದ ಪ್ರೇರಣೆ ಬರೋಬ್ಬರಿ ಐತಿ. ಆ ಹುಷೇನಿಯನ್ನ ಕರೆದುಕೊಂಡು ಬರುವಾಗ ನಮ್ಮ ಊರ ಕರಿಗಂಗಿ ಮಗಳ ಸಂಗಿನ ಕುಡಿಯಕ್ಕೆ ತರ್ತೀನ್ರಿ. ನಾನ್ ನಿಮಗೆಲ್ಲ ಈಗ ಕುಡಿಯಕ್ ತಯಾರು ಮಾಡಿ ಇಟ್ಟೀನ್ರಿ. ನಾ ಬರ್ಲ್ರಿ ಗೌಡ್ರ. ಆದಷ್ಟು ಬೇಗ ಹೋಗಿ ಆ ಬಿಂಕದ ನಾರಿಯನ್ನು ಕರೆದುಕೊಂಡು ಬಾ ಪ್ರತಾಪ್. ಅಂತೂ ಇಂತೂ ಮಿಂಚಿನಂತೆ ಹೊಂಚು ಹಾಕಿ ಈ ಗೌಡನ ಶೇಡಿಗೆ ಅಂತ್ಯ ಕಾಣುವ ಸಮಯ ತಂದಿಟ್ಟೆ. ಈ ಸಂಭ್ರಮದಲ್ಲಿ ಅದೆಷ್ಟು ದುಡ್ಡು ಹೋದರೂ ಪರವಾಗಿಲ್ಲ, ಅಂದುಕೊಂಡಿದ್ದನ್ನು ಅನುಭವಿಸೇ ಬಿಡು. ಗೌಡ್ರೆ, ನಾವು ನೋಡುತ್ತಿರುವುದು ಕನಸು ಅಥವಾ ನನಸು? ಅಲ್ಲಿ ನೋಡರಿ, ನೀವು ಮನಸ್ಸೋರೆ ಇಚ್ಛಿಸಿದ ಗಿರಿಜೆ ಈ ಕಡಿನೇ ಬರುತ್ತಿದ್ದಾಳೆ. ಗಿರಿಜಾ ಎಲ್ಲಿ ಎಲ್ಲಿ ಆ ನನ್ನ ಮನದ ವರಸಿ ಗಿರಿಜಾ? ಗಿರಿಜಾ ಪ್ರತಾಪ್, ಇದು ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ಲ. ಬಂದು ಬಿಟ್ಟು ನೋಡ್ರಿ ಗೌಡ್ರಿ, ಈ ಕಡೆನೆ ಹೊಂಟಿದ್ದಾಳೆ. ಏನು ಗೌಡ್ರಿ, ಮಾಡೋದಿಕ್ಕೆ ನಿಮ್ಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಕಾಣಿಸ್ತೈತಿ? ಇವನ್ನ ಕರ್ಕೊಂಡ ದಾರಿಯಾಗಿ ಈ ರೀತಿ ಬೆದ್ರ ಗೊಂಬೆಗಳಂಗ ನಿಂತು ಬಿಟ್ರಿ ಅಲ್ಲ, ಯಾಕ ಅಂತ? ಏ ಗಿರ್ಜೆ, ನಾವು ಬೆದರುವ ಗೊಂಬೆ ಹಾಗೆ ಕಾಣುತ್ತೇವಾ ನಿನ್ನ ಕಣ್ಣಿಗೆ? ಪ್ರತಾಪ್, ನಾವು ಬೆದರು ಗೊಂಬೆಗಳಲ್ಲ, ಬೆದರಿಸಿ ಬೇಟೆಯಾಡುವ ಮೃಗಗಳೆಂದು ತೋರಿಸುವವಳಿಗೆ ಬಲಿಯಾಗ ಹಾಕೊಳ್ಳಕ ನಾನೇನೋ ಹೆದರುವ ಹೆಣ್ಣಲ್ಲ. ಮೀಸೆ ಮೇಲೆ ಕೈ ಹಾಕೊಂಡ ನಾನೆದ್ದು ಸೂರ ಧೀರ ಅಂತ ಮೆರೆಯುವ ನಿಮ್ಮಂಥವ್ರನ್ನ ಮಣ್ಣು ಮುಕ್ಕಿಸುವ ಮರ್ಯಾದಸ್ಥ ಮನೆತನದ ಹೆಣ್ಣೆನಲು. ಮೊದಲ ಮೈ ಮೇಲೆ ಎತ್ತರ ಇಟ್ಟುಕೊಂಡ ಮಾತಾಡ್ರಿ. ಓಹೋ, ಹೆಣ್ಣು. ಬಲೆ 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 ಹೆಣ್ಣು. ಹೆಣ್ಣಿಗೆ ತಕ್ಕಂತ ಮಾತನಾಡಿದೆ ಗಿರಿಜಾ. ಇಂಥ ವೈಯಾರವನ್ನು ತುಂಬಿಕೊಂಡಂತ ಹೆಣ್ಣನ್ನ ಬೇಟೆಯಾಡುವ ಶೂರ ಧೀರರು ನಾವೇ. ಯಾರು ಅನ್ಬೇಕು ನಿನಗೆ ಧೀರ ಅಂತ? ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ತಿಳಿದುಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಲ್ಲ, ನಿನ್ನಂತವನ ಕೂಡ ನಂದೇನು ಮಾತು? ಹೋಗ್ಬೇಕು ಸರಿ ದಾರಿ.
ನಮಗೇನು ಧೈರ್ಯ ಇಲ್ಲ ಅಂತ ತಿಳಿದಾಳೆ ನಿಕ್ಕಿ. ನಾವು ಏನಂತ ತೋರ್ಸೋಣ, ಸ್ವಲ್ಪ ಒಳಗ ಕರ್ಕೊಂಡ್ ನಡಿ. ಆಯ್ತು ಗೌಡ್ರಿ, ಆಯ್ತು. ಏನು? ನೀವು ನನ್ನ ಪೊಗರು ಇಳಿಸ್ತೀರಿ? ಬರ್ರಿ, ಹಂಗಂದ್ರ ನೀವು ಹೆಂಗ ನನ್ನ ಪೊಗರು ಇಳಿಸ್ತಿರೋ ನಾನು ನೋಡೇ ಬಿಡ್ತೀನಿ. ವಾ ವಾರೆ ವಾ, ಹತ್ತೂರಿನ ಮನೆಯ ಈ ನಾಗೇಗೌಡ ಹತ್ತೂರಿನ ಜನಕ್ಕೆ ಕಷ್ಟ ಕಾಲದಲ್ಲಿ ಕಾಪಾಡಿ ಆ ದೇವರು ಅನ್ನಿಸಿಕೊಳ್ಳುವಂಥ ಪಟ್ಟ ಇವರ ತಲೆ ಮೇಲಿದ್ರು. ಒಂದು ಅಬಲಿಯ ಹೆಣ್ಣನ್ನು ದೆವ್ವಾಗಿ ಕಾಡಲು ನಿಂತಿದ್ರ. ನಿನ್ನಂಥವರಿಗೆ ಈ ಮನೆ ಹಾಳನ್ನ ಸಪೋರ್ಟ್ ಬೇರೆ ಕೇಳು. ನಾಚಿಕೆ ಆಗಬೇಕು ಮೀಸೆ ಹೊತ್ತ ಈ ನಿಮ್ಮ ಗಂಡು ಜನ್ಮಕ್ಕೆ. ಏ ಜಗದೀಶ, ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬಂದು ನಮ್ಮನ್ನ ರೊಚ್ಚಿಗೆ ಬಸಕ ಹತ್ತಿ ಅಂದ್ರ ಈ ರೊಚ್ಚಿಗೆದ್ದ ರೋಷದ ಹುಲಿಗಳು ಒಂದಿಲ್ಲ ಒಂದು ದಿನ ನಿನ್ನನ್ನು ಬೇಟೆಯಾಡಲೇ ಬಿಡಲಾರರು. ಮಹಾಘನಂದಾರಿ ಕೆಲಸ ಮಾಡಲು ಹೊಟ್ಟಿದ್ದೀರಾ ಈ ನಿಮ್ಮ ಗಂಡಸ್ಥಾನ ತೋರಿಸುವುದಕ್ಕೆ. ಏ ಮುಠಾಳ, ಆ ದೇವರು ಗಂಡಸರಲ್ಲಿ ಪೌರುಷತನ ತುಂಬಿರುವುದು ಒಂಟಿಯಾದ ಹೆಣ್ಣಿನ ಶೀಲ ಹಾಳು ಮಾಡಲು ಅಲ್ಲ, ಕಷ್ಟ ಕಾಲದಲ್ಲಿ ಇದ್ದವರನ್ನು ಕಾಪಾಡುವುದಕ್ಕಾಗಿ. ಇನ್ನೊಂದು ಸಲ ನೀವಿಬ್ರು ನನ್ನ ಕಣ್ಣೆದುರಿಗೆ ಬಿದ್ರೆ ನಿಮ್ಮನ್ನು ಒತ್ತು ಬುದ್ಧಿ ಕಲಿಸ್ತೀನಿ. ಹುಷಾರ್. ಮುಚ್ಚಲೇ ಭೈನ, ನಮ್ಮ ಕೆಲಸಕ್ಕೆ ಅಡ್ಡಿ ಬಂದು ನಮಗೆ ಹುಷಾರಾಗಿರು ಅಂತ ಹೇಳ್ತಿ. ಇನ್ನು ಮುಂದೆ ಹುಷಾರಾಗಿರ್ಬೇಕಾಗಿರೋದು ನೀನು. ನೋಡ್ರಿ, ನಾನು ಎಷ್ಟೇ ಆಗಲಿ ನಿಮ್ಮ ಮಗಳ ಕೋಳಿಗೆ ತಾಳಿ ಕಟ್ಟೀನಿ ಅಂದ ಮಾಲ ನೀವು ನನಗೆ ಮಾವ. ಅದಕ್ಕಂತ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಕತ್ತೇನೆ. ಒಂದು ವೇಳೆ ಪ್ರೀತಿಯಿಂದ ಒಲಮೆಯಿಂದ ಮಾತಾಡಿದ್ರ ಈ ನಮ್ಮ ಮೆದಿಯೊಳಗ ಪ್ರೀತಿಯ ಜ್ಯೋತಿ ಹತ್ತಿ ಉರಿತೈತೆ. ಅದನ್ನು ಬಿಟ್ಟು ಸೊಕ್ಕಿನಿಂದ ಮಾತಾಡಿದ್ರ ಈ ನಮ್ಮ ಮೆದಿಯಾಗ ಧಗ 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 ಅಂತ ಬೆಂಕಿ ಹತ್ತಿ ಉರಿತೈತಿ. ಆ ಧಗ ಧಗನೆ ಉರಿಯುವ ಬೆಂಕಿಗೆ ಅವಕಾಶ ಮಾಡಿಕೊಟ್ರ ನಿಮ್ಮನ್ನು ಸುಟ್ಟು ಬೋಧಿ ಮಾಡುತ್ತಾ. ಹುಷಾರ್. ಬಾಗಿರ್ಜ, ಇಂಥ ಮನೆ ಹಾಳರ ಸಂಗಡ ನಮ್ದೇನ್ ಕೆಲಸ? ಹೋಗ್ಲಿ ಗೌಡ್ರೆ, ಹೋಗ್ಲಿ. ನೋಡ್ತಾ ಇರಿ, ಈ ಗಿರಿಜೆಯನ್ನು ಜಗದೀಶನಿಗೆ ಇಲ್ಲ ಸಲ್ಲದ ಸಂಬಂಧವನ್ನು ಕಲ್ಪಿಸಿ ಇದೇ ವಿಷಯಕ್ಕೆ ಬಣ್ಣ ಹಚ್ಚಿ ನಿಮ್ಮ ಮಗಳ ಗೌರಿಯ ತಲೆಯಲ್ಲಿ ತುಂಬಿ ಅಲೆ ಎಬ್ಬಿಸಿ ಬಿಡೋಣ. ನೋಡ್ರಿ ಗೌಡ್ರೆ, ಮೊದಲು ನಿಮ್ಮ ಮಗಳು ಗಿರಿಜೆಯ ಮನೆಗೆ ಹೋಗೋಣ. ಪ್ರತಾಪ್, ನನಗೆ ಭಾರಿ ಅವಮಾನವಾಯಿತು.
ನಾನು ಇದ್ದು ಸತ್ತಂತೆ. ಒಂದು ಕಡೆ ಮಗಳು ಮನೆ ಬಿಟ್ಟು ಹೋಗಿ ಪರಭಿಕಾರಿ ಮನೆ ಸೇರಿದಳು, ಒಂದು ಕಡೆ ಎಲ್ಲಿ ಬೇಕಾದರಲ್ಲಿ ಅವಮಾನ ಮಾಡುವ ಈ ಜಗದೀಶ. ಛೇ 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 ಛೇ, ಈ ನಿನ್ನ ಪ್ರತಾಪನ ಶೇಡು ಮಿಂಚಿನಂತೆ ಹೊಡಿ. ನಿನ್ನ ಮಿಂಚು ಕೆಂಡವಾಗಿ ಆ ಜಗದೀಶನ ಮನೆ ಸುಟ್ಟು ಕರಕಲಾಗಲೇಬೇಕು. ಇದಕ್ಕೆ ನನ್ನ ಒಟ್ಟು ಆಸ್ತಿ ಹೋದರೂ ಪರವಾಗಿಲ್ಲ. ನನ್ನ ಶೇಡು, ನನ್ನ ಶೇಡು 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 ಇದನ್ನ ನೆರವೇರಿಸು ಪ್ರತಾಪ್, ನೆರವೇರಿಸು. ಆಗಲಿ ಗೌಡ್ರೆ, ಮೊದಲು ನಿಮ್ಮ ಗಿರಿಜಾಳ ಮನೆಗೆ ಹೋಗೋಣ ಅಂತ ನಡ್ರಿ.